अस्सलामुअलैकुम। जय भीम, जय टीपू सुल्तान, जय दलित सेना। आज यहाँ पर 18 फरवरी 2026 जीबी मीटिंग था। हम दिसंबर 2025 में इसके लिए बाबा साहेब के फोटो के लिए टाउन हॉल में इशू करे थे। अल्हम्दुलिल्लाह आज हमें सक्सेस मिला। मैं माइनॉरिटी प्रेसिडेंट सईद पाशा दलित सेना से, और ये 2 महीने के बाद आज जीबी मीटिंग था। तो हमारे को सभी कारपोरेटर, 55 कारपोरेटर, मेयर, काउंसलर और हम दोनों एमएलए को शुक्रिया अदा करते हैं, जो यहाँ पर हमारे को बात रखने के बाद बाबा साहेब अम्बेडकर जी का फोटो और महात्मा गांधी जी का फोटो लगाया। मैं सभी कारपोरेटर के जो भी जितने भी स्टाफ है उनका मैं तहे दिल से शुक्रगुजार करता हूँ। ಎಲ್ಲರಿಗೆ ನಮಸ್ಕಾರಗಳು। ನನ್ನ ಹೆಸರು ನಾಗೇಂದ್ರಪ್ಪ ದಂಡೋತಿಕರ್, ಕಲಬುರಗಿ ಮಹಾನಗರ ಸಾರ್ವಜನಿಕ ಉದ್ಯಾನವನಗಳ ಅಭಿವೃದ್ಧಿ ಪರ ಸಂಘದ ಅಧ್ಯಕ್ಷನಾಗಿದ್ದೀನಿ. ಇಲ್ಲಿ ಒಂದು ತಿಂಗಳ ಮುಂಚೆ 2026-27 ಸಾಲಿನ ಒಂದು ಕಲಬುರಗಿ ಮಹಾನಗರ ಪಾಲಿಕೆಯ ಮುಂಗಡ ಬಜೆಟ್ಗಾಗಿ ಸಾರ್ವಜನಿಕರಿಗೆ ಸಲಹೆ ನೀಡಲು ಕಾಲ್ ಮಾಡಿದರು. ಇದೇ ಸಭಾಂಗಣದಲ್ಲಿ ಅಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ, ಮಹಾತ್ಮ ಗಾಂಧೀಜಿಯವರ ಫೋಟೋ ಇರಲಿಲ್ಲ ಅವರ ಮೇಲ್ಗಡೆ. ಅದಕ್ಕಾಗಿ ನಮಗೆ ತುಂಬ ಖೇದ ಅನಿಸ್ತು. ಯಾಕಂದ್ರೆ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ಸಂವಿಧಾನ ನೀಡಿದ್ದಾರೆ. ಸಂವಿಧಾನದಲ್ಲಿ ಪ್ರತಿಯೊಬ್ಬರಿಗೆ ಸವಲತ್ತು ನೀಡಿದ್ದಾರೆ. ಅದಕ್ಕಾಗಿ ಇಲ್ಲಿ ಆ ಸವಲತ್ತು ನಾವು ಇಲ್ಲಿ ಕಾಣಲಿಲ್ಲ ಒಳಗಡೆ. ಅದಕ್ಕಾಗಿ ನಾವು ಕ್ರಿಯೇಟ್ ಮಾಡಿದೆವು. ಪಾಷಾ ಸರ್ ನಾವೆಲ್ಲ ಅಂಬೇಡ್ಕರ್ ಫೋಟೋ ಇಲ್ಲ ಅಂತೇಳಿ ನಾವು ಅವಾಗ ಫೋಟೋ ಹಾಕ್ರಿ ಅಂತ ಹೇಳಿದ್ರೆ ಮೇಡಮ್ ಅವರು ಆಯ್ತು ನಾವು ಹಾಕ್ತೀವಿ ಅಂತ ಹೇಳಿದ್ರು. ಮೇಡಮ್ ಅವ್ರು ಇಲ್ಲಿ ತನಕ ಹಾಕಿದಿಲ್ಲ. ಇವತ್ತೇನು ಒಂದು ಜನರಲ್ ಬಾಡಿ ಮೀಟಿಂಗ್ ನಡೆದಿದೆ ಇವತ್ತು ಈ ಹಾಲ್ನಲ್ಲಿ. ಇವತ್ತು ಬೆಳಿಗ್ಗೆ ಅಂಬೇಡ್ಕರ್ ಫೋಟೋ ಹಾಕಿದ್ದಾರೆ, ಹಾಗೂ ಮಹಾತ್ಮ ಗಾಂಧೀಜಿ ಫೋಟೋ ಕೂಡ ಹಾಕಿದ್ದಾರೆ. ಇಲ್ಲಿ ಅವರೆಲ್ಲರಿಗೂ, ಆಯುಕ್ತರಿಗೂ ಹಾಗೂ ಮಹಾಪೌರರಿಗೂ ಹಾಗೂ ಇನ್ನು ಉಳಿದ ಎಲ್ಲ ಕಾರ್ಪೊರೇಟರಿಗೂ ಹಾಗೂ ಎಲ್ಲ ಹಿತೈಷಿಗಳು, ಅಂಬೇಡ್ಕರ್ ಹಿತೈಷಿಗಳಿಗೂ ನಾನು ಅಭಿನಂದನೆ ಹೇಳ್ತೀನಿ. ಜೈ ಹಿಂದ್, ಜೈ ಭಾರತ್. ಮಹಾನಗರ ಪಾಲಿಕೆಯಲ್ಲಿ ಅಂಬೇಡ್ಕರ್ ಭಾವಚಿತ್ರ ಮತ್ತು ಗಾಂಧೀಜಿಯವರ ಭಾವಚಿತ್ರವನ್ನು ಹಾಲ್ನಲ್ಲಿ ಅಳವಡಿಸಲಾಯಿತು. ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಿರುವುದು ಎಲ್ಲ ಜನಾಂಗಕ್ಕೋಸ್ಕರವಾಗಿ, ಒಂದು ಜಾತಿಗೋಸ್ಕರ ಅವರು ಸಂವಿಧಾನ ಕೊಟ್ಟಿಲ್ಲ. ಹಾಗಾಗಿ ಬಾಬಾ ಸಾಹೇಬ್ ಅವರು ಏನು ದೇಶಕ್ಕಾಗಿ ಮಾಡಿದ್ದಾರೆ, ಆ ವ್ಯಕ್ತಿ ಜಾತಿಯಲ್ಲಿ ಉಚ್ಚಾರಣೆ ಆಗಬಾರದು. ಎಲ್ಲ ಗೌರ್ಮೆಂಟ್ ಆಫೀಸ್ಗಳಲ್ಲಿ ಭಾವಚಿತ್ರ ಅಳವಡಿಸಬೇಕು. ಜೊತೆಗೆ ಅವರ ಆದರ್ಶ 395 ಆರ್ಟಿಕಲ್ನಲ್ಲಿ 2 ಆರ್ಟಿಕಲ್ SC ST ಅಷ್ಟೇ ಬರೆದ, ಉಳಿದು ಎಲ್ಲ ಜನದಗೋಸ್ಕರ ಅವರು ಸಂವಿಧಾನ ಬರೆದು ಕೊಟ್ಟಿದ್ದಾರೆ. ಅಂತ ಮಹಾನ್ ವ್ಯಕ್ತಿ ನಮ್ಮ ದೇಶದಲ್ಲಿ ಹುಟ್ಟಿರೋದು ನಮ್ಮ ಭಾರತ ಜನತೆಗೆ ಹೆಮ್ಮೆಯ ವಿಷಯ. ಅದಕ್ಕೋಸ್ಕರ ಬಾಬಾ ಸಾಹೇಬ್ ಅವರ ಫೋಟೋ ಇಡೀ ದೇಶದಲ್ಲಿ ವಿಶ್ವದಲ್ಲಿ ಅವರ ಬಾಬಾ ಸಾಹೇಬ್ ಅವರ ಫೋಟೋ ಕಾಣುತ್ತದೆ. ಅದಕ್ಕೋಸ್ಕರ ತಮ್ಮ ಬಾಬಾ ಸಾಹೇಬ್ಗಳು ಆಚಾರ ವಿಚಾರಗಳು ಎಲ್ಲ ಜನಾಂಗದಲ್ಲೂ ಇರಬೇಕನ್ನೋ ನನ್ನ ಅನಿಸಿಕೆ. ಧನ್ಯವಾದಗಳು.